ಓಕೆ, ಈಗ ನಮ್ಮ ಒಂದು ಮುಂದಿನ ಪ್ರಶ್ನೆ, ನೀವು ಕುಂದಾಪುರದವ್ರು ಆಗಿರೋದಕ್ಕೋಸ್ಕರ, ಅದರಲ್ಲೂ ಡೈರೆಕ್ಟರ್ ಆಗಿರೋದಕ್ಕೋಸ್ಕರ ನಿಮಗೆ ಸ್ಪೆಷಲ್ ಆಗಿ ನಾವು ಕೇಳ್ತಾ ಇದ್ದೀವಿ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗ್ತಿರೋ ಒಂದು ವರ್ಡ್ ಅಂತಂದರೆ RRR. ರಾಜಮೌಳಿ ಅವ್ರ ಸಿನಿಮಾ RRR ಅಲ್ಲ, ರಾಜ್ ಬಿ ಶೆಟ್ಟಿಯವರು, ರಕ್ಷಿತ್ ಶೆಟ್ಟಿಯವರು, ರಿಷಬ್ ಶೆಟ್ಟಿಯವರು. ಖಂಡಿತವಾಗ್ಲೂ ಈ 3 ಜನ ಬಂದು ಕನ್ನಡ ಇಂಡಸ್ಟ್ರಿ ಒಂದು ದಿಕ್ಕನ್ನೇ ಬದಲಾಯಿಸಿ ಮತ್ತೊಂದೆಡೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಕೂಡ ತಪ್ಪಾಗಲ್ಲ. ಅದರಿಂದ ನಮಗೆ ಖುಷಿ ಕೂಡ ಆಗ್ತಾ ಇದೆ. ಸೊ ಈಗ ನೀವು ಇವ್ರ ಬಗ್ಗೆ ಹೇಳೋದಾದರೆ, ಅಂದರೆ ಕುಂದಾಪುರದಿಂದ ಇಲ್ಲಿ ಬಂದು ಇಲ್ಲಿ ಅವರು ಇಷ್ಟೆಲ್ಲ ಒಂದು ಡಿಫ್ರೆಂಟ್ ಕತೆಗಳನ್ನ ಜನರಿಗೆ ಪರಿಚಯಿಸ್ಕೊಡ್ತಾ ಇದ್ದಾರೆ. ನೀವು ಆ ಒಂದು ಭಾಗದವರೇ ಆಗಿರೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ ಇವ್ರ 3 ಜನದ ಬಗ್ಗೆ? ಸರ್, ನಮ್ಮ ಮನೆಯವ್ರು ಯಾರೇ ಬಂದು ಹೊರಗಡೆ ಬಂದು ಹೆಸರು ಮಾಡಿದ್ರು ಖುಷಿ ಅಲ್ವಾ ಸರ್? ಖುಷಿನೇ ಇದೆ, ಅದೇ ಖುಷಿನೇ ಇದೆ ನಮಗೂ. ನಮ್ಮೂರಿನವರು, ನಮ್ಮ ಮನೆ, ನಮ್ಮ ಭಾಗದವರು ಬಂದು ಕತೆ ಮಾಡಿದ್ದಾರೆ ಅಂತ. ಬಟ್ RRR ಮತ್ತು ನಾನು ಕೇಳ್ಪಟ್ಟೆ, ಅದು ಶೆಟ್ಟಿ ಗ್ಯಾಂಗು ಮತ್ತು RRR ಗ್ಯಾಂಗು ಅವರೇ ಇದ್ದಾರೆ, ಅವರೊಂದು ಇಂಡಸ್ಟ್ರಿ ಇವರೊಂದು ಇಂಡಸ್ಟ್ರಿ ಅಂತ. ಸರ್, ಇಂಡಸ್ಟ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಸರ್. ರಾಜ್ಕುಮಾರ್ ಅವರ ಕಾಲಿನ ಹೆಜ್ಜೆ ಇಡೋ ಪಾದದ ಅಷ್ಟು ಒಂದು ಮುಷ್ಟಿ ಮಣ್ಣು ತೊಗೊಂಡ್ರದೊಂದು ತೂಕ, ಇಡೀ ಇಂಡಸ್ಟ್ರಿ ಒಂದು ತೂಕ ಅಲ್ವಾ? ಅವರೊಬ್ಬರಿಗೆ ಆತ ಹಾಕತ್ತಿದ್ದು ಒಂದು ಇಂಡಸ್ಟ್ರಿನ ಶೋಲ್ಡ್ರಲ್ಲಿ ಇಟ್ಕೊಂಡು ಅವರು ಒಂದು ಇಂಡಸ್ಟ್ರಿ ಬೆಳೆಸಿದ್ದು. ಅಂದರೆ ನಮ್ಮ ಮೊದಲು ಮಡ್ರಾಸಲ್ಲಿ ಇದ್ದ ಇಂಡಸ್ಟ್ರಿನ ಕರ್ನಾಟಕಕ್ಕೆ ಬಂದ ನಂತರ ನಮ್ಮ ಸ್ಯಾಂಡಲ್ವುಡ್ ಅಂತ ಆದಮೇಲೆ ಇನಿಷಿಯಲಿ ಅವ್ರು ಕೊಟ್ಟ ಹೋರಾಟಗಳು ಅದು ಒಂದೇ ಅವ್ರಿಗೊಬ್ರಿಗೆ ಇದ್ದ ತಾಕತ್ತು ಮತ್ತೆ ಯಾರಿಗೂ ಇಲ್ಲ ಸರ್. ಇಂಡಸ್ಟ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಯಾರು ಹೋದವಾಗಲೂ ಇಂಡಸ್ಟ್ರಿ ಹೋಗಿಲ್ಲ, ಇನ್ನೂ ಇದೆ. ಅದು ಹಾಗೆ ಇರುತ್ತೆ. ನಾಳೆ ನಾವು ಬರ್ತೀವಿ, ಇನ್ನೊಬ್ರು ಬರ್ತಾರೆ, ನಾನು ಬರ್ತೀನಿ. ಇವತ್ತು ರಕ್ಷಿತ್ ಶೆಟ್ಟರು ಮಾಡಿದ್ದಾರೆ, ಆಮೇಲೆ ರಿಷಬ್ ಶೆಟ್ಟರು ಮಾಡಿದ್ರು, ರಾಜ್ ಬಿ ಶೆಟ್ಟರು ಮಾಡಿದ್ರು, ಉಪೇಂದ್ರ ಮೊದಲೇ ಮಾಡಿದರು, ಒಂದೊಬ್ರು ಅದಕ್ಕಿಂತ ಮೊದಲು ಕಾಶಿನಾಥ್ ಅವ್ರು ಮಾಡಿದರು ಅಲ್ವಾ? ಶಿವರಾಮ್ ಕಾರಂತರು ಮಾಡಿದರು, ಸ್ವಲ್ಪ ಅವರು ಸಾಹಿತ್ಯ ಸಿನಿಮಾದಲ್ಲೂ ಮಾಡಿದರು, ನಾಟಕ ಯಕ್ಷಗಾನದಲ್ಲಿ ಮಾಡಿದರು. ಈಗ ನಾನು ಬಂದಿದ್ದೀನಿ, ನನ್ನ ಜೊತೆಗೆ ಇನ್ನೊಂದಷ್ಟು ಜನ ನನ್ನ ಗೆಳೆಯರಿದ್ದಾರೆ. ಕುಂದಾಪುರ ಭಾಗದಿಂದ ನನ್ನ ಜೊತೆ ಸುಮಾರು ಜನ ನನ್ನ ಫ್ರೆಂಡ್ಸು ಇದ್ದಾರೆ. ಈಗ ದೇವರಾಜ್ ಪೂಜಾರಿ ಆಗಿರ್ಬೋದು, ಆಮೇಲೆ ಇವರು ನಮ್ಮ ಗುರುಗಾಣಿಗರಾಗಿರ್ಬೋದು, ಇವರೆಲ್ಲರೂ ಮಾಡಿದ್ದಾರೆ. ನಾನು ಮಾಡಿದ್ದೀನಿ, ನಾನು ಒಂದು ಸಿನಿಮಾ ಮಾಡಿದ್ದೀನಿ. ನಾನು ಐ ಕಮ್ ಅಪ್ ವಿತ್ 2-3 ಫಿಲ್ಮ್ಸ್ ಆಲ್ಸೋ. ಸೊ ಏನು ಗೊತ್ತಾ ಸರ್, ನಾವು ಎಲ್ಲರಿಗೂ ದಾರಿ ತೋರಿಸೋದು ಮಾತ್ರ ಇಂಡಸ್ಟ್ರಿ ಅಷ್ಟೇ, ಬಿಟ್ಟು ನಾವು ಇಂಡಸ್ಟ್ರಿನ ಯಾರೂ ರೂಲ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಅದು ಯಾರಿಗಾರು ಇದ್ದಿದ್ದರೆ ಅದು ಅವರ ಭ್ರಮೆ, ಮತ್ತು ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಅಷ್ಟೇ. ಈಗ ಅವ್ರದ್ದು ನಡೀತಾ ಇದೆ. ಒಂದು ಕಾಲದಲ್ಲಿ ಬೇರೆ ಈಗ ನೋಡಿ, ಈಗ ಇವ್ರು ಬಂದರು ಫಸ್ಟ್, ಯುವರಾಜ್ ಭಟ್ರದ್ದೇ ಒಂದು 8-10 ಸಿನಿಮಾಗಳು ನಡೆದವು. ಸೂರ್ಯ ಅವರದ್ದೇ ಒಂದಷ್ಟು ಸಿನಿಮಾಗಳು ನಡೆದವು. ಆಮೇಲೆ ಇನ್ನೊಂದು ಯಾರೋ ಒಂದಷ್ಟು ಹೊಸ ಡೈರೆಕ್ಟರ್ಗಳು ಬಂದರು. ಪವನ್ ಅವರು ಒಂದಷ್ಟು ದಿವಸ ಇಂಡಸ್ಟ್ರಿನಲ್ಲಿ ಒಂದು 2-3 ಸಿನಿಮಾಗಳು ಕೊಟ್ಟು ಇದು ಮಾಡಿದ್ರು. ಈಗ ರಕ್ಷಿತ್ ಶೆಟ್ಟರ್ ಅವ್ರು ಕೊಟ್ಟರು, ರಿಷಬ್ ಶೆಟ್ಟಿ ಅವ್ರು ಕೊಟ್ಟರು, ರಾಜ್ ಬಿ ಶೆಟ್ಟಿ ಅವ್ರು ಕೊಟ್ಟರು, ನಾನು ಕೊಡ್ತೀನಿ. ನನ್ನ ಜೊತೆಗೆ ಇರೋದು ಇನ್ನಷ್ಟು ಚೆನ್ನಾಗಿ ಕೊಡ್ತಾರೆ. ಒಳ್ಳೇದು ಹೊಸದು ಬರ್ತಾ ಇರುತ್ತೆ ಸರ್, ಹಳೇದು ಹೋಗ್ತಾ ಇರುತ್ತೆ, ಹೊಸದು ಬರ್ತಾ ಇರುತ್ತೆ. ಯಾರು ನಾನು ಬಂದೆ ಅಂತ ತಕ್ಷಣ ಅಥವಾ ಇವ್ರು ಯಾರು ಬಂದ್ರೆ ಅಂತಲ್ಲ, ಬಟ್ ಐ ಆಮ್ ಹ್ಯಾಪಿ. ಈಗ ಇವ್ರು ಮಾಡ್ತಿರೋದು ಕೆಲಸಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಇಟ್ಸ್ ಗುಡ್. ಬಟ್ ಯಾರೇ ಆಗಲಿ ಸರ್, ಇಂಡಸ್ಟ್ರಿ ಬೆಳೀತಾ ಇದೆಯಾ? ಈಗ ಕಾಟ್ಯಾರ ಬಂದಿದೆ, ಇದರಲ್ಲಿ ಇವ್ರು ಯಾರೂ ಇಲ್ವಲ್ಲ, 3 ಜನನೂ ಇಲ್ಲ. ಬಟ್ ಇವ್ರು ಎಷ್ಟೇ ದೊಡ್ಡ ಕೊಟ್ಟರು ಕಾಟ್ಯಾರದ ಯಶಸ್ಸು ಹೆಂಗೆ ನಡೀತಾ ಇದೆ ಸರ್? ಹಬ್ಬ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು 2 ತರುಣ್ ಸುಧೀರ್ ಅವ್ರು ಕೊಟ್ಟರು, ಇನ್ನೊಂದು 2 ದಿವಸ ಬಿಟ್ಟು ಇನ್ನೊಂದು ಯಾರೋ ಒಂದಿಬ್ಬರು ಕೊಡ್ತಾರೆ. ಬಟ್ ಅದು ಹಾಗೆ ಸರ್, ಇಂಡಸ್ಟ್ರಿ ಯಾರು ಇಂಡಸ್ಟ್ರಿಗಿಂತ ದೊಡ್ಡವರಲ್ಲ, ಹೊರತಲ್ಲ, ಎಲ್ಲರೂ ಅಲ್ಲಿರ್ತೀವಿ. ಖಂಡಿತ. ಈಗ RRR ಅವ್ರ ಬಗ್ಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅವರು ಹೆಚ್ಚಾಗಿ ಈ ಕುಂದಾಪುರ ಮತ್ತು ಮಂಗಳೂರು ಶೈಲಿ ಆ ಥರದ ಒಂದು ಕತೆಗಳಾಗಿರ್ಬೋದು, ಆ ಒಂದು ಲ್ಯಾಂಗ್ವೇಜ್ನ ಉಪಯೋಗಿಸ್ಕೊಂಡು ಆ ಸಿನಿಮಾಗಳನ್ನ ಮಾಡ್ತಾರೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೀವು ಕೂಡ ಕುಂದಾಪುರದ ಭಾಗದವರಾಗಿರೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಜನ ಇವ್ರು 3 ಜನಕ್ಕೆ ಕೇಳ್ತಿರೋದೇನಪ್ಪ ಅಂತಂದರೆ, ನಮ್ಮ ಒಂದು ಭಾಷೆನಲ್ಲೂ ನಮ್ಮ ಒಂದು ನೇಟಿವಿಟಿ ಕತೆಗಳನ್ನ ತೊಗೊಂಡು ನೀವು ಸಿನಿಮಾನ ಮಾಡಿ, ನೀವು ಹೀರೋಗಿ ಮಾಡಿ, ನೀವು ಅದನ್ನು ಡೈರೆಕ್ಟ್ ಮಾಡಿ ಅಂತ ಅವರ ಒಂದು ಬೇಡಿಕೆನ ಇಡ್ತಾ ಇದ್ದಾರೆ. ಈಗ ಗುರು ಅವರು ಕೂಡ ನೆಕ್ಸ್ಟ್ ಡೈರೆಕ್ಟರ್ ಆಗಿದ್ದಾರೆ, ಅವರು ಕುಂದಾಪುರದವರಾಗಿದ್ದಾರೆ. ಈಗ ಅವರ ಒಂದು ಮೊದಲನೇ ಸಿನಿಮಾ ಕೂಡ ನಿಮ್ಮ ಊರಿನ ಒಂದು ಬೇಸ್ ಸಿನಿಮಾ ಅಂತಂದ್ರಿ. ಅದ್ರ ಜೊತೆಗೆ ಈಗ ನನ್ನ ಹತ್ರ 30 ಕತೆಗಳಿದೆ ಅಂತಂದ್ರಿ. ಸೊ ಈ 30 ಕತೆಗಳಲ್ಲಿ ಬರೀ ಕುಂದಾಪುರ ಭಾಗದ ಅಥವಾ ಮಂಗಳೂರು ಭಾಗದ ಕತೆಗಳೇ ಜಾಸ್ತಿ ಇದೆಯಾ, ಅಥವಾ ಈ ಥರ ಇಡೀ ಕರ್ನಾಟಕದ ಎಲ್ಲ ಒಂದು ಸೊಗಡುಗಳನ್ನು ತುಂಬಿರೋ ಕತೆಗಳು ನಿಮ್ಮಲ್ಲೂ ಇದೆಯಾ? ಸರ್, ನಾನೀಗ ಮಾಡಿರೋ 30 ಕತೆಗಳಲ್ಲಿ ಇಡೀ ಭಾರತದ ಭೂಪಟದ ಎಲ್ಲ ಕತೆಗಳು ಇದೆ, ಎಲ್ಲ ಭಾಗದ ಕತೆಗಳು ಇವೆ. ಕುಂದಾಪುರದ ಬಂದಿರೋದ್ರಿಂದ ಅದು ನನಗೊಂದು ಹೆಗ್ಗಳಿಕೆ ಏನು ಅಂದರೆ, ನನ್ನ ಭಾಗದಲ್ಲಿ ನನಗೊಂದು ಸೊಗಡಿನ ಭಾಷೆ ಇದೆ. ಎಲ್ಲ ಸೊಗಡಿನ ಭಾಷೆ ಇರುವ ಜಾಗಗಳಲ್ಲಿ ಅಲ್ಲಿನ ಒಂದು ಜನಪದ ಸೊಗಡಿನ ಕಲೆ ಇರುತ್ತೆ. ಒಂದು ಕಲೆ, ಒಂದು ಮಣ್ಣು, ಆ ಮಣ್ಣಿಗೊಂದು ಸೊಗಡು ಅಲ್ಲಿದ್ದಾವಾಗ ಅಲ್ಲೊಂದು ಕತೆಗಳು ಹುಟ್ಟುತ್ತವೆ. ಈಗ ಬೆಂಗಳೂರಲ್ಲಿ ಕತೆಗಳಿದೆ, ಮೋಸ್ಟ್ ಆಫ್ ದ ಕತೆಗಳು ಡೈರೀಸ್ಗಳೇ. ಯಾವುದು ಬ್ಯಾಂಗ್ಳೂರ್ ಡೈರೀಸ್, ಇದು ಯಾವುದು ಅಂಡರ್ ವರ್ಲ್ಡ್ಗಳು, ಅವುಗಳು ಇವುಗಳು ಅಂತ. ಬಟ್ ನಿಮ್ಮ ಮಣ್ಣಿನ ಸೊಗಡಿನ ಕತೆಗಳು ಬೇಕು ಅಂದರೆ ಈ ಥರ ರೂರಲ್ ಜಾಗಗಳಿಗೆ ಹೋಗಬೇಕು, ಒಂದು ಜನಪದ ಸೊಗಡಿನ ಕತೆಗಳಿಗೆ ಹೋಗಬೇಕು. ನನ್ನ ಭಾಗದಲ್ಲಿ ಇದು ನನ್ನ ಕುಂದಾಪುರದ ಭಾಷೆ ಇದೆ, ನಂಗೆ ಕುಂದಾಪುರ ಭಾಷೆ ಬರುತ್ತೆ, ಅದು ನನ್ನ ಬಾಗಿನ ಸೊಗಡೋದು. ಏನು ರೀ ಸರ, ಚಲೋ ಅದಿರೇನು ರೀ? ಉತ್ತರ ಕರ್ನಾಟಕದ ಭಾಗ ಅದು, ಅಲ್ಲೊಂದು ಭಾಷೆ ಇದೆ, ಅಲ್ಲೊಂದು ಸೊಗಡಿದೆ. ಆ ಕತೆಗಳು ನನ್ನ ಹತ್ರ ಇದೆ, ನಾನು ಮಾಡಬೇಕು ಅಂತಲೂ ಇದೆ ನನಗೆ. ನನ್ನಲ್ಲಿ ಕರ್ನಾಟಕದ ಎಲ್ಲ ಭಾಗಗಳದ್ದು ನಮ್ಮ ದೇಶದ. ಈಗ ಉತ್ತರಾಖಂಡಕ್ಕೆ ಹೋಗ್ಬಿಟ್ಟು ಒಂದು ಕತೆಗಳು ಮಾಡಿದ್ದೀನಿ. ರುದ್ರಪ್ರಯಾಗ ಅಂತ ಒಂದು ಕತೆ ಮಾಡಿದ್ದೆ, ಹಿಂದಿ ಸಿನಿಮಾ ಮಾಡಬೇಕಾದವಾಗ.
ಉತ್ತರಾಖಂಡಲ್ಲಿ ಇಡೀ ಕಾಶ್ಮೀರ ಉತ್ತರ ಕರ್ನಾಟಕದಲ್ಲಿ ನಾನೊಂದು ಉತ್ತರ ಕರ್ನಾಟಕ ಅಲ್ಲ, ಉತ್ತರಾಖಂಡ್ ಅಲ್ಲಿ 1 ತಿಂಗಳು ಇದ್ದು ಹುಡುಕಿ ಮನೆ ಮನೆಗೂ ಹೋಗಿ ಕತೆ ಮಾಡಿದ್ದೀನಿ. ಅದಾದಮೇಲೆ ಈಗ ಅದರ ನಂತರ ಅಲಿಗಢ್ಗೆ ಹೋಗ್ಬಿಟ್ಟು ಒಂದು ಕತೆ ಮಾಡಿದ್ದೀನಿ. UP50 ಅಂತ ಒಂದು ಕತೆ ಮಾಡಿದ್ದೀವಿ. ಅಲಿಗಢಲ್ಲಿ ಒಂದು ಭಾಗದಲ್ಲಿ ಜಾಗದಲ್ಲಿ ಜನರಿಗೆ ಹೆಚ್ಚಿನವರಿಗೆ ಹೆಬ್ಬೆರಳಿಲ್ಲ, ಅದ್ರ ಮೇಲೆ ಒಂದು ಕತೆ ಮಾಡಿದ್ದೀವಿ. ಅದಕ್ಕೊಂದು ಕಾರಣ ಇದೆ ಏನಕ್ಕಿಲ್ಲ ಅನ್ನೋದ್ರಿಗೆ, ಒಂದು ಬುಡಕಟ್ಟು ಜನಾಂಗದ ಒಂದಷ್ಟು ಜನರಿಗೆ. ಅದಾದಮೇಲೆ ಉತ್ತರ ಕರ್ನಾಟಕದಲ್ಲಿ ಈಗ ಹೇಗೆ ಇವರು ದುನಿಯಾ ವಿಜಯ್ ಅವರು ಮಾಡಿದ್ದಾರೆ, ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಮತ್ತು ಇದು ಯಲ್ಲಾಪುರದ ನಡುವೆ ಒಂದು ಕಮ್ಯುನಿಟಿ ಇದೆ, ಒಂದಷ್ಟು ಜಾಗ ಇದೆ. ಅಲ್ಲೊಂದು ಲಂಬಾಣಿ ಸಮುದಾಯ ಇದೆ, ಅಲ್ಲೊಂದಷ್ಟು ಭಾಗಗಳ ಮೇಲೆ ಒಂದು ಕತೆ ಮಾಡಿದ್ದೀನಿ. ಅದು ಒಂದು ಅದ್ಭುತವಾದ ಕಥೆನೇ. ಆ ಥರದ ಬೇರೆ ಭಾಗಕ್ಕೆ ಬೇರೆ ಥರದಲ್ಲಿ ಬೇರೆ ಟ್ರೀಟ್ಮೆಂಟು ಮತ್ತು ಬೇರೆ ದುಡ್ಡು, ಬೇರೆ ಪ್ರೊಡ್ಯೂಸರ್ ಬೇಕಾಗುತ್ತೆ. ಅದಕ್ಕೆ ಹಾಕೋರು, ಅದರ ಮನಸ್ಥಿತಿ ಇರೋರು ಹುಡುಕಬೇಕು. ಮತ್ತು ನಾನು ಹೆಚ್ಚಾಗಿ ಕಮರ್ಷಿಯಲ್ ಸಿನಿಮಾನ ಅಂತಿದ್ರು ನನ್ನ ಮಣ್ಣಿನ ಕಥೆಗಳ ಮೇಲೆ ನಂಗೆ ಜಾಸ್ತಿ ಒಲವಿರೋದ್ರಿಂದ ನಾನು ನೋಡೋದಾಗಲಿ, ನಾನು ಅಡ್ಮೈರ್ ಮಾಡೋದಾಗಲಿ, ವೆಟ್ರಿಮಾರನ್ ಅವ್ರು ಇಷ್ಟ ಆಗ್ತಾರೆ, ಸತ್ಯಜಿತ್ ರೈ ಅವ್ರು ಇಷ್ಟ ಆಗ್ತಾರೆ, ಶಂಕರ್ ನಾಗ್ ಅವ್ರು ಇಷ್ಟ ಆಗ್ತಾರೆ, ಆಮೇಲೆ ನಮಗೆ ಅಕಿರಾ ಕುರೋಸಾವಾ ಅವ್ರು ಇಷ್ಟ ಆಗ್ತಾರೆ. ಇವರೆಲ್ಲರ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡಿರೋದ್ರಿಂದ, ಅಥವಾ ಕ್ರಿಸ್ಟೋಫರ್ ನೋಲನ್ ಇವರೆಲ್ಲ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡಿರೋದ್ರಿಂದ ಆ ಥರದ ಕಥೆಗಳನ್ನು ಹುಡುಕೋದಕ್ಕೆ ಮನಸ್ಸು ತುಂಬ ಓಪನ್ ಆಗಿರುತ್ತೆ.